ಶತ್ರು ರಾಷ್ಟ್ರ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ನಿನ್ನೆ ಸದನದಲ್ಲಿ ಬಹಳ ಬಿಸಿಯಾದ ವಾತಾವರಣದಲ್ಲಿ ನಾನು ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿರ್ಬೋದು. ನೀವು ಯಾವ ಅರ್ಥದಲ್ಲಿ ಹೇಳಿದ್ರೋ ಬಿಟ್ಟಿದ್ರೋ, ನೀವು ಹೇಳಿದ್ದು ಒಂದೇ, ಶತ್ರು ರಾಷ್ಟ್ರ ಅಲ್ಲ ಅಂತ. ಭಾರತೀಯರ ಪ್ರಕಾರ ಪಾಕಿಸ್ತಾನ ಶತ್ರು ರಾಷ್ಟ್ರನೇ. ಅದ್ರಲ್ಲಿ ಯಾವ ಅನುಮಾನ ಬೇಕಿಲ್ಲ. ಅದಕ್ಕೆ ನೋಟರೈಸ್ಡ್ ಸರ್ಟಿಫಿಕೇಟ್ ತರಬೇಕಾಗಿಲ್ಲ ಇಲ್ಲಿ. ಲೈಕ್ ಕಂಡಿದ್ದಕ್ಕೆಲ್ಲ ಆಕ್ಷೇಪ ಎತ್ತಿ ಮಾತನಾಡುವ ವ್ಯಕ್ತಿ ಎಂದರೆ ಹರಿಪ್ರಸಾದೇ ಅಂತ ಬೇಕಾದ್ರೆ ಹೇಳ್ಬೋದು ಒಬ್ರು, ಯಾರೋ ಒಬ್ರು. ಅದಕ್ಕೊಂದು ನೋಟರಿ ಸರ್ಟಿಫಿಕೇಟ್ ಕೊಡಿದ್ರೆ ಮಾಡಿಸ್ಕೊಡ್ಬೋದು ಬೇಕಾದ್ರೆ ಅಷ್ಟೇ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ದಿಸ್ ಲೀಡರ್, ಈ ನಾಯಕರು ಇಂದಿರಾ ಗಾಂಧಿ ಮತ್ತು ಅವರ ಕುಟುಂಬದ ಹೆಸರು ಹೇಳಿಕೊಂಡು ತಮ್ಮ ರಾಜಕೀಯ ಜೀವನವನ್ನ ಹೆಚ್ಚು ಕಡಿಮೆ ಅಂತ್ಯಕ್ಕೆ ತಂದಿದ್ದಾರೆ. ಹೆಚ್ಚು ಕಡಿಮೆ ಮುಂದವ್ರಿಗೆ ಏನು ಕಾದಿದೆಯೋ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ ಅಲ್ವಾ. ಯಾಕಂದ್ರೆ ನೇರ ಚುನಾವಣೆಗಳ ರಾಜಕಾರಣದಲ್ಲಿ ಅವ್ರಿಗೆ ದೊಡ್ಡ ಮುಂದೆ ಭವಿಷ್ಯ ಇದೆ ಅಂತ ನನಗೇನು ಅನಿಸಿಲ್ಲ. ಇಂಡೈರೆಕ್ಟ್ ಅಲ್ಲಿ ಗೊತ್ತಿಲ್ಲ, ಲೈಕ್ ಈ ಅಸೆಂಬ್ಲಿ, ರಾಜ್ಯಸಭೆ ಇದು. ಹಾಗಾಗಿ ದಿಲ್ಲಿಯಲ್ಲಿ ಬಿಮ್ ರಿಮ್ ಎಂದು ತಿರುಗುತ್ತಾ ಇವರು ಇಂದಿರಾ ಗಾಂಧಿ ಹೆಸರಿನಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪೂರೈಸುತ್ತಿದ್ದಾರೆ. ಆ ಇಂದಿರಾ ಗಾಂಧಿ ಅಪ್ಪಿ ತಪ್ಪಿ ಇವತ್ತೇನಾದ್ರೂ ಮೇಡಮ್ ಬದುಕಿದ್ದಿದ್ರೆ ಶಿ ವುಡ್ ಹ್ಯಾವ್ ಟೇಕನ್ ದ ಫೋನ್ ಅಂಡ್ ಟೋಲ್ಡ್ ಮಿಸ್ಟರ್ ಹರಿಪ್ರಸಾದ್ ವಾಟ್ ಆರ್ ಯು ಟಾಕಿಂಗ್ ಅಂತ. ಯಾಕಂದರೆ ಅವತ್ತಿನ ದಿನ ದುರ್ಗೆ ಶಕ್ತಿಯ ರೂಪದಲ್ಲಿ ಭಾರತೀಯರ ಮುಂದೆ ಕಂಗೊಳಿಸಿದ್ದ ಇಂದಿರಾ ಗಾಂಧಿಗೆ ಕಾರಣ ಪಾಕಿಸ್ತಾನದ ನಡುವನ್ನು ಮುರಿದಾಕಿದ್ದಕ್ಕೆ. ಆ ಲೀಡರ್ ಹೆಸರು ಹೇಳಿಕೊಂಡು ರಾಜಕೀಯ ನಡೆಸ್ತವರು ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳುವಂತಹ ದೈನಿಕ ಸ್ಥಿತಿ ಬಂದ್ಬಿಡ್ತಲ್ಲ ನಿಮ್ಮಲ್ಲಿ. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರಿ ಅಂತ. ಯಾಕಷ್ಟು ಅಭಿಪ್ರಾಯಗಳು ಬೇರೆ, ಇದು ಬೇರೆ, ಎರಡೂ ಬೇರೆ. ದ ಸೇಮ್ ಮೇಡಮ್, ಶಿ ಬ್ರಾಟ್ ಗ್ಲೋರಿ ಟು ಯುವರ್ ಪಾರ್ಟಿ ಅಂಡ್ ದ ನೇಷನ್ ಬಿಕಾಸ್ ಬೆನ್ನುಮೂಳೆ ಮುರಿದ್ರು ಅಂತ. ಅವತ್ತವ್ರು ಏನಂತ ಬಣ್ಣಿಸಿದ್ರು ಭಾರತೀಯರು? ದುರ್ಗೆ ಶಕ್ತಿ ಹೆಂಗ ನಡು ಮುರಿದಾಕೋದು ನೋಡಲಿ ಅಂತ. ಅವರ ಹೆಸರಿನಲ್ಲಿ ಅವರ ನೆರಳಿನಲ್ಲಿ ಅಧಿಕಾರವನ್ನು ಅನುಭವಿಸುತ್ತಾ ಇಷ್ಟು ವರ್ಷ ಕಾಲ ದೂಡಿರುವವರು ಇವತ್ತು ಪಾಠ ಹೇಳುತ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕಾಂಗ್ರೆಸ್ಗೆ, ಅವ್ರಿಗಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.